ಆತ್ಮೀಯ ವಿದ್ಯಾರ್ಥಿಗಳೇ, ಪಾಸಿಂಗ್ ಇನ್ ಫಿಸಿಕ್ಸ್ ಅಂದರೆ ಈ ಎಕ್ಸಾಮ್ 2025ಗೆ ನಮಗೇನಾಗಿದೆ ಅಂದರೆ ಒಂದು ಫಿಕ್ಸ್ಡ್ ಬ್ಲೂ ಪ್ರಿಂಟ್ ಸಿಗ್ತಾ ಇಲ್ಲ. 3 ಬ್ಲೂ ಪ್ರಿಂಟ್ಗಳಲ್ಲಿ ಅದೇ ಫೈನಲ್ ಅಂತಲೂ ಹೇಳ್ತಾ ಇಲ್ಲ. ಯಾಕೆಂದರೆ ಈಗ ಎಕ್ಸಾಮ್ ಬರುವ ಪೇಪರು ಬೇರೆನೇ ಬ್ಲೂ ಪ್ರಿಂಟಲ್ಲಿ ಬರ್ಬೋದು. ಬಟ್ ಒಂದಿಷ್ಟು ಸಿಮಿಲಾರಿಟೀಸ್ ಅಂದರೆ ಕಂಡೀಷನ್ಸ್ ಇದೆ. ಆ ಪ್ರಕಾರ ನಮಗೆ ಒಂದು ಡೆರಿವೇಷನ್ಸ್ ಎಲ್ಲಿಂದ ಬರ್ಬೋದು ಅಥವಾ ನ್ಯೂಮರಿಕಲ್ ಎಲ್ಲಿಂದ ಬರ್ಬೋದು. ಸೊ ಸಣ್ಣ ಕೆಲವೊಂದಿಷ್ಟು ಇನ್ಫಾರ್ಮೇಷನ್ಗಳು ಮಾತ್ರ ಸಿಗ್ತವೆ. ಉಳಿದ ಪರ್ಫೆಕ್ಟಾಗಿ ಹೀಗೆ ಅಂತ ಗೊತ್ತಾಗ್ತಾ ಇಲ್ಲ. ಇದು ಒಂದು ಕಡೆ ಔಟ್ ಆಫ್ ಔಟ್ ಸ್ಕೋರ್ ಮಾಡುವಂಥ ಮಕ್ಕಳಿಗೆ ಒಂದು ಸಮಸ್ಯೆ. ಇನ್ನು ಎರಡನೇದೇನು ಅಂದರೆ ಪಾಸ್ ಆಗಲಿಕ್ಕೆ ಪ್ರಯತ್ನ ಮಾಡ್ತಾ ಇರುವಂಥವ್ರು. ಸೊ ಅಂಥವರಿಗೆ ಇದು ಒಂದು ಕೂಡ ಸಣ್ಣ ಸಮಸ್ಯೆ ಇದೆ. ಅದಕ್ಕೆ ಏನು ವಿಚಾರ ಮಾಡಿದೆ ಕೇಳಿದರೆ, ಒಂದಿಷ್ಟು ಡೆರಿವೇಷನ್ಗಳನ್ನು ಸೆಲೆಕ್ಟ್ ಮಾಡ್ಕೊಳ್ಳೋದು. ನಾವು ಅಷ್ಟು ಡೆರಿವೇಷನ್ ಓದ್ಕೊಂಡು ಹೋದರೆ ನಾವಲ್ಲಿ ಒಂದು 10 ಮಾರ್ಕ್ಸನ್ನು ತೆಗಿಬೋದಾ ಅನ್ನುವಂಥದ್ದು. 10 ಅಂದರೆ ಪಾಸ್ ಆಗ್ಲಿಕ್ಕೆ ನಾವು 2 ಡೆರಿವೇಷನ್ದಲ್ಲಿ ಫುಲ್ ಮಾರ್ಕ್ಸ್ ಸಿಕ್ಬಿಟ್ರೆ ಎಲ್ಲರೂ ಪಾಸ್ ಆಗ್ತಾರೆ. ಅಂದರೆ ಮತ್ತೆ 3 ಮಾರ್ಕ್ಸ್ ಇದೆ, 2 ಮಾರ್ಕ್ಸಿಂದಿದೆ. ಈ MCQ ಫಿಲ್ ಇನ್ ದಿ ಬ್ಲ್ಯಾಂಕ್ಸು ಬರ್ಬೋದು, ಹೋಗ್ಬೋದು. ಸೊ ಅದನ್ನು ಬಿಟ್ಟು ಕೂಡ ನಾವು ಎಲ್ಲರೂ ಕೂಡ ಪಾಸ್ ಆಗ್ಬೋದು ಫಿಸಿಕ್ಸಲ್ಲಿ ಅನ್ನೋದು ಸಾಮಾನ್ಯವಾಗಿ ಅರ್ಥ ಆಗುತ್ತೆ. ಅದಕ್ಕೆ ಇಲ್ಲೇನಂದರೆ ಮೇನ್ ಡೆರಿವೇಷನ್ಗಳು, ಮುಖ್ಯವಾಗಿ ಯಾವ್ಯಾವ ಡೆರಿವೇಷನ್ಗಳನ್ನು ಕೇಳ್ಬೋದು ಒಂದು ಚಾಪ್ಟ್ರಿಂದ. ಮತ್ತು ಅದಕ್ಕೆ ಈಗಾಗಲೇ ನಿಮ್ಗೆ ನೋಟ್ಸ್ ಕೊಟ್ಟಿದ್ದೀವಿ ನಾವು ಕ್ಲಾಸಲ್ಲಿ. ಬಟ್ ಅದಕ್ಕಿಂತ ಇಲ್ಲಿ ಮೇನ್ ಏನು ಅಂದರೆ ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್ ಅಂತ ಬರುತ್ತಲ್ಲ, ಅಂದರೆ ಎಷ್ಟು ಬರೀಬೇಕು ಅವ್ರಿಗೆ ಫುಲ್ ಮಾರ್ಕ್ಸ್ ಕೊಡಬೇಕಂದ್ರೆ. ಸೊ ಅಷ್ಟನ್ನೇ ಬರೆದ್ರೆ ಫುಲ್ ಮಾರ್ಕ್ಸ್ ಕೊಡಲೇಬೇಕು. ನೀವು ಅಗತ್ಯ ಇಲ್ಲದೆ ಇರುವಂಥ ಸೆಂಟೆನ್ಸ್ಗಳನ್ನೆಲ್ಲ ತೆಗೆದುಹಾಕ್ಕೊಂಡು ನಾವು ಮಿನಿಮಮ್ ಕಡಿಮೆ ಸೆಂಟೆನ್ಸ್ಗಳಲ್ಲಿ ಡೆರಿವೇಷನ್ಗಳನ್ನು 5 ಮಾರ್ಕ್ಸಿಗೆ 5 ಮಾರ್ಕ್ಸ್ ಬರೋ ಥರ ನಾವು ಹೇಗೆ ಬರೀಬೋದು ಆ ನೋಟ್ಸನ್ನು ಕೂಡ ನಿಮ್ಗೆ ಕೊಡ್ತೀನಿ ಇದನ್ನು ಡಿಸ್ಕ್ರಿಪ್ಷನ್ನಲ್ಲಿ. ಅದಕ್ಕೆ ಒಂದ್ಸರಿ ನೋಡ್ಕೊಂಡು ಹೋಗೋಣ ಏನೇನು ಮಾಡಬೇಕು ಚಾಪ್ಟರ್ ವೈಸ್, ಎಷ್ಟು ಓದಬೇಕು, ಯಾವ ಚಾಪ್ಟರ್ನ ನಾವು ಓದ್ಕೊಂಡ್ರೆ ಸಾಕಾಗುತ್ತೆ ಅನ್ನೋದನ್ನು ನೋಡ್ತಾ ಹೋಗೋಣ. ಸೊ ಮೊದಲನೇದಾಗಿ ಎಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಫೀಲ್ಡ್ ಅನ್ನುವಂಥ ಚಾಪ್ಟರ್, ಫಸ್ಟ್ ಚಾಪ್ಟರ್. ಅದರಲ್ಲಿ ನಾವು ನೋಡ್ಲಿಕ್ಕೆ ಹೋದರೆ derive an expression for the intensity of electric field at a point on the axial line of an electric dipole. Expression for the intensity of electric field or simply electric field ಕೇಳ್ಬೋದು. ನೋಡಿ, ಈ ಕ್ವಶನ್ಸನ್ನು 2 ಸಾರಿ ನೋಡ್ಕೋಬೇಕು. ಅದು ಎಕ್ಸಾಮಿಗೆ ಬಂದಾಗ ಅದೇ ಅಂತ ನಮ್ಗೆ ಗೊತ್ತಾಗಬೇಕಲ್ಲ. ಇಲ್ಲಿ ಏನು ಹೇಳ್ತಾರೆ ಅಂದರೆ ಪಾಯಿಂಟ್ ಆನ್ ದ ಎಕ್ಸಿಯಲ್ ಲೈನ್ ಆಫ್ ದ ಎಲೆಕ್ಟ್ರಿಕ್ ಡೈಪೋಲ್. ಈ ಎಕ್ಸಿಯಲ್ ಅನ್ನೋದನ್ನು ಅಂಡರ್ಲೈನ್ ಮಾಡಿಕೊಂಡ್ರೆ ನಮ್ಗೆ ಗೊತ್ತಾಗುತ್ತೆ ಯಾವ್ದು ಬರೀಬೇಕು ಅಂತೇಳಿ. ಸೊ ಈ ಡಯಾಗ್ರಾಮ್ ಹೀಗಿರುತ್ತೆ. ನಾನು ಇದನ್ನು ಏನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಹೋಗಲ್ಲ, ಯಾಕೆಂದರೆ ಈಗಾಗಲೇ ಅಂಥ ಎಕ್ಸ್ಪ್ಲನೇಷನ್ ನನ್ನ ಚಾನಲಲ್ಲಿ ನೋಡಿದರೆ ಸಿಗುತ್ತೆ ನಿಮಗೆ. ಬಟ್ ಇಲ್ಲಿ ಬರೀಬೇಕಾಗಿರೋದು ಮೇನ್ ಆಗಿ ನೋಡಿ, ಇಲ್ಲಿ ಈ -q +q ಮತ್ತು ಈ ಎರೋಗಳು ಕರೆಕ್ಟ್ ಆಗಬೇಕು. ಇಲ್ಲಿ -q ಚಾರ್ಜ್ ಇಲ್ಲಿದೆ, +q ಇಲ್ಲಿದೆ. ಇನ್ನು ಉಲ್ಟಾ ಇಟ್ಕೊಂಡು ಕೆಲವೊಮ್ಮೆ ಇರ್ಬೋದು. ಬಟ್ ಇದು ಹೇಗೆ ಮಾಡಿದ್ರು ಬರುತ್ತೆ ಕರೆಕ್ಟ್ ಆನ್ಸರ್. ಉಲ್ಟಾ ಇಟ್ಕೊಂಡ್ರೆ ಏನಾಗುತ್ತೆ ಕೇಳಿದ್ರೆ, ಈಚೆ ಬಂದಾಗ ಮೈನಸ್ ಯಾವ ಚಾರ್ಜ್ ಕಡೆ ನಾವು ಇದೀವೋ ಆ ಚಾರ್ಜಿನ ಪೊಲಾರಿಟಿ ರಿಸಲ್ಟೆಂಟಲ್ಲಿ ಬರುತ್ತೆ. ಓಕೆ, ನೋಡಿ ಭಾಳ ಸಿಂಪಲ್ ಆಗಿ ಕನ್ಸಿಡರ್ ಅನ್ ಎಲೆಕ್ಟ್ರಿಕ್ ಡೈಪೋಲ್ ಆಫ್ ಲೆಂತ್ 2a ಆ್ಯಂಡ್ ಡೈಪೋಲ್ ಮೊಮೆಂಟ್ p. ಲೆಟ್ p ವಿತ್ ಅ ಪಾಯಿಂಟ್. ಹೀಗೆ ನಾನು ಬರಿತಾ ಹೋಗುತ್ತೆ. ನಾನು ತುಂಬ ಇದನ್ನು ಎಕ್ಸ್ಪ್ಲೇನ್ ಮಾಡಲ್ಲ, ನಿಮಗೆ ಇದನ್ನು ಡೈರೆಕ್ಟಾಗಿ ನೋಟ್ಸ್ ಕೊಟ್ಬಿಡ್ತೀನಿ. ಹಾಗಾಗಿ ಜಸ್ಟ್ ನೋಡ್ತಾ ಹೋಗೋಣ. ಸೊ ಇಷ್ಟೇ ಮುಗೀತು. ಇಲ್ಲಿಗೆ ಒಂದು ಡೆರಿವೇಷನ್ ಕಂಪ್ಲೀಟ್ ಆಗುತ್ತೆ. ಇದನ್ನು ಈಸಿಯಾಗಿ ಪ್ರಾಕ್ಟೀಸ್ ಮಾಡ್ಕೋಬೋದು ಮಕ್ಕಳಿಗೆ. ದಯವಿಟ್ಟು ಇದನ್ನೆಲ್ಲರಿಗೂ ಶೇರ್ ಮಾಡಿ, ಯಾಕೆಂದರೆ ಪಾಸ್ ಆಗಲಿಕ್ಕೆ ಏನೂ ಸಮಸ್ಯೆ ಇಲ್ಲ. ನಿಮ್ಗೆ ಅನ್ಬೋದು ಇದಕ್ಕೆ 5 ಕೊಡ್ತಾರಂತೆ. 100% ಕೊಡಲೇಬೇಕು. ಇದರಲ್ಲಿ ಒಂದು ಲೈನು ಕೂಡ ನೀವು ಮಿಸ್ ಮಾಡದೇ ಇದ್ದರೆ 5 ಮಾರ್ಕ್ಸ್ ಗ್ಯಾರಂಟಿ ಬರುತ್ತೆ. ನೆಕ್ಸ್ಟು derive an expression for the intensity of electric field or simply electric field at a point on the equatorial line. equatorial ಅನ್ನೋದು ನೆನ್ಪು ಮಾಡ್ಕೊಳ್ಳಿ ಯಾವುದು ಅಂತೇಳಿ. ಸೊ ಅದಕ್ಕೆ ಡಯಾಗ್ರಾಮ್ ಕರೆಕ್ಟಾಗಿ ಹಾಕಬೇಕು. ನೋಡಿ, ಈ ರೀತಿ ಡಯಾಗ್ರಾಮನ್ನು ಹಾಕ್ತೀವಿ ನಾವು. ಡೈಪೋಲ್ ಮೂಮೆಂಟಿನ ಡೈರೆಕ್ಷನ್ ತೋರಿಸ್ತೀವಿ, ಎಲ್ಲ ಪರ್ಫೆಕ್ಟ್ ಇರಬೇಕು. ಸೊ ಇಷ್ಟೇ ಸೆಂಟೆನ್ಸ್ಗಳನ್ನು ಬರಿತಾ ಹೋದ್ರೆ ಆಯಿತು. ನೋಡಿ, ಇಲ್ಲಿಗೆ ಮುಗೀತು ಡೆರಿವೇಷನ್. ಹಾಗಾಗಿ ಇಷ್ಟನ್ನು ಮಾಡ್ಕೋಬೋದು. ನಾನು ಐಮ್ ಶ್ಯೂರ್, ಯಾಕೆಂದರೆ ನಿಮಗೆಲ್ಲೋ ಮಿಸ್ಗೈಡ್ ಮಾಡುವಂಥ ಚಾನ್ಸೇ ಇಲ್ಲ. ಇದು ಸ್ಕೀಮಲ್ಲಿ ಇಷ್ಟು ಏನು ಬರೀಬೇಕು ಅಂತಾರೋ ನಾವು ಅಷ್ಟನ್ನು ಬರೆದು ಪೂರ್ತಿಯಾಗಿ ಡೆರಿವೇಷನ್ ಕವರ್ ಮಾಡಬೇಕು. ಸೊ ಈ ರೀತಿ ಮಾಡ್ಕೋಬೋದು. ನೆಕ್ಸ್ಟು derive an expression for the electric field at a point due to an infinitely long thin charged straight wire using Gauss's law ಅಂತೇಳಿ. ಗಾಸ್ ಲಾದಲ್ಲಿ ಡೆರಿವೇಷನ್ನು ಡಯಾಗ್ರಾಮ್ ಕ್ಲೀನಾಗಿ ಬರಬೇಕು ಮಕ್ಕಳೇ. ಸೊ ಇಲ್ಲಿ ಡಯಾಗ್ರಾಮಲ್ಲಿ ಏನೋ ಒಂದು ಆದ್ರೆ ಆಯಿತು ಹೋದ್ರೆ ಹೋಯ್ತು ಅಂತ ಮಾಡಬಾರ್ದು. ಇಲ್ಲಿ ಕೆಲವು ನಾನು ನೋಡಿದ್ದೀನಿ, ಯಾವ ಮಕ್ಕಳು ಕಡಿಮೆ ಮಾರ್ಕ್ಸ್ ತೆಗಿತಾರೆ ಫಿಸಿಕ್ಸಲ್ಲಿ, ಅವ್ರದ್ದು ಪೇಪರ್ ನೋಡುವಾಗಲೇ ಗೊತ್ತಾಗ್ಬಿಡುತ್ತೆ ಇವು ಪಾಸ್ ಆಗಲ್ಲ ಅಂತೇಳಿ. ಯಾಕೆಂದರೆ ಅಷ್ಟು ನೆಗ್ಲಿಜೆನ್ಸಿ ಪೇಪರಲ್ಲಿ ಕಾಣಿಸ್ತಾ ಇರುತ್ತೆ. ಸೊ ಸ್ವಲ್ಪ ಸೀರಿಯಸ್ ಆಗಿ, ಯಾಕೆಂದರೆ ಈಗ ನಾವು ಮಿನಿಮಮ್ ಇಷ್ಟೇ ಸಣ್ಣ ಕೆಲಸದಲ್ಲಿ ಹೆಚ್ಚಿನ ರಿಸಲ್ಟ್ ಅಂದರೆ ಹೆಚ್ಚಿನ ಮಾರ್ಕ್ಸ್ ಬರಬೇಕು ಅನ್ನೋ ಪ್ರಯತ್ನ ಮಾಡ್ತಿರುವಾಗ ಅದನ್ನಾದರೂ ನೀಟಾಗಿ ಮಾಡಬೇಕು ಅನ್ನುವಂಥದ್ದು. ಸೊ ಇಲ್ಲಿಗೆ ಈ ಡೆರಿವೇಷನ್ನು ಕಂಪ್ಲೀಟ್ ಆಗುತ್ತೆ. derive an expression for the electric field at a point due to a uniformly charged infinite plane sheet using Gauss's law ಅಂತೇಳಿ. ಇದಕ್ಕೆ ಸ್ಟೇಟ್ ಗಾಸ್ ಲಾ ಅಂತ ಅಟ್ಯಾಚ್ ಮಾಡ್ಬೋದು. ಆವಾಗ 1 + 4 ಮಾರ್ಕ್ಸ್ ಆಗುತ್ತೆ. ಸೊ ಈ ರೀತಿ ಡಯಾಗ್ರಾಮನ್ನು ಹಾಕೋಕ್ಕೆ ಪ್ರಾಕ್ಟೀಸ್ ಮಾಡ್ಕೊಂಡ್ರೆ ಆಗುತ್ತೆ. ಮತ್ತು ಇದು ಭಾಳ ಸಣ್ಣದು, ಕೆಲವೊಮ್ಮೆ 3 ಮಾರ್ಕ್ಸಿಗೆ ಕೇಳ್ಬೋದು ಅನ್ನೋದು ಕೂಡ ಇದೆ. ಬಟ್ ನಾ ಹೇಳಿದ್ನಲ್ಲ, ಈಗ ಗಾಸ್ ಲಾ ಸ್ಟೇಟ್ಮೆಂಟು ಮತ್ತು ಇದನ್ನು ಹಾಕಿದರೆ 5 ಮಾರ್ಕ್ಸಿಗೆ ಆಗುತ್ತೆ.
ಮತ್ತೆ ನೋಡಿ ಇಲ್ಲಿ ಬಂತು ಸ್ಟೇಟ್ ಗಾಸಸ್ ಲೈನ್ ಎಲೆಕ್ಟ್ರೋಸ್ಟಾಟಿಕ್ ಯೂಸಿಂಗ್ ದಿಸ್ ಲಾ ಡಿರೈವ್ ಅನ್ ಎಕ್ಸ್ಪ್ರೆಷನ್ ಫಾರ್ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಯೂನಿಫಾರ್ಮ್ಲಿ ಚಾರ್ಜ್ ಇನ್ ಸ್ಪೆರಿಕಲ್ ಶೆಲ್ ಎಟ್ ಎ ಪಾಯಿಂಟ್ ಔಟ್ಸೈಡ್ ದ ಶೆಲ್. ಇದನ್ನು 3 ಮಾರ್ಕ್ಸಿಗೂ ಕೇಳ್ಬೋದು ಅಥವಾ 5 ಮಾರ್ಕ್ಸಿಗೆ ಈ ರೀತಿ ಗಾಸ್ ಲಾ ಸ್ಟೇಟ್ಮೆಂಟ್ ಹಾಕಿದನ್ನು ಕೇಳ್ಬೋದು ಅಂತೇಳಿ. ಸೊ ಓಕೆ, ಇದು ಡೆರಿವೇಷನ್. ಇದಿಷ್ಟು ಓದ್ಕೊಂಡ್ರೆ ಫಸ್ಟ್ ಚಾಪ್ಟರ್ ಕಂಪ್ಲೀಟ್ ಆಗುತ್ತೆ. ಎರಡನೇ ಚಾಪ್ಟ್ರಿಗೆ ಬಂದರೆ ನಮಗಿಲ್ಲಿ ಇಂಪಾರ್ಟೆಂಟ್ 5 ಮಾರ್ಕ್ಸ್ ಅಂದರೆ ಡಿಫೈನ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಡ್ಯೂ ಟು ಎ ಪಾಯಿಂಟ್ ಚಾರ್ಜ್ ಆ್ಯಂಡ್ ಅರೈವ್ ಎಟ್ ದ ಎಕ್ಸ್ಪ್ರೆಷನ್ ಫಾರ್ ದ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಎಟ್ ಎ ಪಾಯಿಂಟ್ ಡ್ಯೂ ಟು ಎ ಪಾಯಿಂಟ್ ಚಾರ್ಜ್ ಅಂತ. ಇದು 5 ಮಾರ್ಕ್ಸಿಗೆ ತುಂಬ ಸರಿ ಕೇಳಿದ್ದಾರೆ. ಇದನ್ನು ಭಾಳ ಮಿನಿಮಮ್ ಆಗಿ ನಾವು ಬರ್ಕೋಬೋದು. ಇಲ್ಲೇನು ಅಂದರೆ ಡೆಫಿನೇಷನ್ ಕೇಳಿದರೆ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಡ್ಯೂ ಟು ಎ ಪಾಯಿಂಟ್ ಚಾರ್ಜ್ ಅದರ ಡೆಫಿನೇಷನ್ ಮತ್ತು ಈ ಡಯಾಗ್ರಾಮ್ ನೋಡಿ ಇಲ್ಲಿ ಕ್ಲೀನಾಗಿ ನಾವು ಅದು ಹೇಳುವಾಗಿರಬೇಕು. ಇದು ಡಿ ಆರ್ ಡ್ಯಾಶ್ ಅಂತೇಳಿ, ಇದು ಆರ್ ಡ್ಯಾಶ್, ಇದು ಆರ್ ಅಂತೇಳಿ, ಇದು ಪಿ ಅನ್ನೋ ಪಾಯಿಂಟ್, ಇದು ಪಿ ಡ್ಯಾಶ್ ಅನ್ನೋ. ಸೊ ಈ ರೀತಿ ಇದು ಇನ್ಫಿನಿಟಿ, ಇವನ್ನೆಲ್ಲ ಮಾರ್ಕ್ ಮಾಡಿದರೆ ಎಲ್ಲೂ ಮಾರ್ಕ್ಸ್ ಕಟ್ಟಾಗೋ ಚಾನ್ಸ್ ಇರಲ್ಲ. ಮತ್ತು ಇದರ ಎಕ್ಸ್ಪ್ರೆಷನ್ಗಳು ಭಾಳ ಸಿಂಪಲ್ಲು, ಒಂದೆರಡು ಸೆಂಟೆನ್ಸ್ಗಳು. ಫೈನಲಿ ಸಮೇಷನ್ನಲ್ಲೂ ಕೂಡ ಇದನ್ನು ಮಾಡ್ಬೋದು, ಬಟ್ ಇಂಟಿಗ್ರೇಷನ್ನಲ್ಲೂ ಮಾಡ್ಬೋದು. ವಿ ಈಸ್ ಈಕ್ವಲ್ ಟು 1/4 ಕ್ಯೂ ಬೈ ಆರ್ ಅಂತ ಬರುತ್ತೆ, ಗೊತ್ತಾಗುತ್ತೆ. ವಾಟ್ ಈಸ್ ಕೆಪಾಸಿಟರ್, ಡಿರೈವ್ ದ ಎಕ್ಸ್ಪ್ರೆಷನ್ ಫಾರ್ ಕೆಪಾಸಿಟನ್ಸ್ ಆಫ್ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್. ಇಲ್ಲಿ 5 ಮಾರ್ಕ್ಸಿಗೆ ಪ್ಯಾರಲಲ್ ಪ್ಲೇಟ್ ಮೇಲೆ ಕೇಳ್ಬೋದು. ಸೊ ಪ್ಯಾರಲಲ್ ಪ್ಲೇಟ್ ಅಂದರೆ ಇದ್ರ ಕೆಪಾಸಿಟನ್ಸನ್ನು ಕೇಳ್ಬೋದು 5 ಮಾರ್ಕ್ಸಿಗೆ. ಕೆಪಾಸಿಟನ್ಸ್ ಆಫ್ ಎ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ಅನ್ನುವಂಥದ್ದು. ಸೊ ಡಯಾಗ್ರಾಮಲ್ಲಿ ಇಷ್ಟು ನೋಡಿದ್ರೆ ಏನೋ ಇದೆ ಅಂತ ಅನಿಸ್ಬೇಕು ವ್ಯಾಲ್ಯೂಯೇಷನ್ ಮಾಡುವಾಗ. ನಿಮ್ಮ ಬರೀ ಸುಮ್ಮನೆ 2 ಲೈನ್ ಹೇಳೋದು ಏನು ಆ ಥರ ಮಾಡಬಾರ್ದು. ಇದರಲ್ಲಿ ಏನೂ ಲೆಸ್ ಮಾಡದೆ ಬರೀರಿ. ಹಾಗಾದಾಗ ಖಂಡಿತ ನೀವು ಎಕ್ಸಾಮ್ ರಿಸಲ್ಟ್ ಬಂದಾಗ ನೆನಪಾದರೆ ಕಮೆಂಟ್ಸ್ ಮಾಡೇ ಮಾಡ್ತೀರಾ. ಇಲ್ಲಿ ಇದರ ಡೆರಿವೇಷನ್ ಸಿ ಇಸ್ ಈಕ್ವಲ್ ಟು ಕೆ ಇಂಟು ಎಪ್ಸಿಲಾನ್ ಎ ಬೈ ಡಿ ಅಂದರೆ ಆ್ಯಕ್ಚುಲಿ ಸಿ ಇಸ್ ಈಕ್ವಲ್ ಟು ಎಪ್ಸಿಲಾನ್ ಎ ಬೈ ಡಿ, ಇದು ಸಾಕಾಗುತ್ತೆ ಅನ್ನುವಂಥದ್ದು. ಆಮೇಲೆ ಮತ್ತೆ ಇದನ್ನು 2 ಕೆಪಾಸಿಟರ್ಸ್ ಆರ್ ಕನೆಕ್ಟೆಡ್ ಇನ್ ಪ್ಯಾರಲಲ್ ಕೇಳ್ಬೋದು. ಇಲ್ಲಿ ನೋಡಿ ವಾಟ್ ಈಸ್ ಕೆಪಾಸಿಟರ್ ಅಂತ ಒಂದು ಕ್ವಶನ್ ಆ್ಯಡ್ ಮಾಡ್ತಾರೆ. ಸೊ ಹೀಗೆ ಕೆಪಾಸಿಟರ್ ಅಂದರೆ ಏನು, ಮತ್ತು 2 ಕೆಪಾಸಿಟರ್ ಕನೆಕ್ಟೆಡ್ ಇನ್ ಪ್ಯಾರಲಲ್ಲು ಈ ಡಯಾಗ್ರಾಮ್ ಬೇಕು ನಮಗೆ. ಸೊ ನೆಕ್ಸ್ಟ್ ಏನು ಕೇಳಿದರೆ ನೋಡಿ, ಇದೊಂದು ಈಕ್ವಲೆಂಟ್ ಸಿ ಪಿ ಅಂತ ಬರೀತೀವಿ, ಪ್ಯಾರಲಲ್ನ ಈಕ್ವಲೆಂಟ್ ಕೆಪಾಸಿಟನ್ಸ್. ಸೊ ಇದನ್ನು ಇಲ್ಲಿಗೆ ಬರೆದ್ರೆ ಸಿ ಪಿ ಇಸ್ ಈಕ್ವಲ್ ಟು C1 + C2 ಅಂತ ಬರ್ತೀವಲ್ಲ. ಸೊ ಅಲ್ಲಿಗೆ ಡೆರಿವೇಷನ್ ಕಂಪ್ಲೀಟ್ ಆಗುತ್ತೆ. ಅದನ್ನೇ ಕನೆಕ್ಟೆಡ್ ಸೀರೀಸ್ ಕೂಡ ಕೇಳ್ಬೋದು. ಸೀರೀಸ್ ಕೇಳಿದಾಗ ನಾವು ಡಯಾಗ್ರಾಮನ್ನು ಸೀರೀಸ್ ಇದು ಕರೆಕ್ಟಾಗಿ ಹಾಕ್ಕೋಬೇಕು, ಮತ್ತು ಇಫೆಕ್ಟಿವ್ ಡಯಾಗ್ರಾಮ್ ಈ 2 ಡಯಾಗ್ರಾಮು ಬರಬೇಕು ಅಲ್ಲಿ. ಸೊ ಆಮೇಲೆ 1/CS ಇಸ್ ಈಕ್ವಲ್ ಟು 1/C1 + 1. ಇದನ್ನು ನೋಟ್ಸಲ್ಲಿ ನಾವು ಇನ್ನು ಮುಂದೆಲ್ಲ ಏನೆಲ್ಲ ಬರೆಸಿರ್ತೀವಿ, ಅದರ ಗೊತ್ತಿಲ್ಲ ಅಂತ ಹೇಳಿದ್ವಿ. ಇಲ್ಲಿ ಮೇಯ್ನಾಗಿ ನಿಮಗೆ ಎಷ್ಟನ್ನು ರೆಡಿ ಮಾಡಿ ಹೋಗಬೇಕು, ಮಿನಿಮಮ್ ಇಷ್ಟೇ ರೆಡಿ ಮಾಡ್ಕೊಂಡು ಹೋಗಿ ಬರೆಯುವಂತೆ ನಿಮಗೆ ಹೆಲ್ಪ್ ಆಗುತ್ತೆ ಅಂತ. ಸೊ ಪೊಟೆನ್ಷಿಯಲ್ ಎನರ್ಜಿ ಆಫ್ ಎಲೆಕ್ಟ್ರಿಕ್ ಡೈಪೋಲ್ ಪ್ಲೇಸ್ಡ್ ಇನ್ ದ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಅನ್ನುವಂಥದ್ದು. ಇಲ್ಲೂ ಕೂಡ ಇದರ ಡೆರಿವೇಷನ್ನು ಭಾಳ ಸಿಂಪಲ್ ಆಗಿ ಇದೆ. ಸ್ವಲ್ಪ ಬರಿಬೇಕು, ಇದನ್ನು ರೊಟೇಟ್ ಮಾಡ್ತೀವಿ ನಾವು, ಆ ರೀತಿ ಆದಾಗ ರಿಟರ್ನ್ ರಿಸ್ಟೋರಿಂಗ್ ಟಾರ್ಕ್ ಡೆವಲಪ್ ಆಗುತ್ತೆ ಅನ್ನುವಂಥದ್ದು. ಸೊ ಇದು ಪ್ರಾಕ್ಟೀಸ್ ಮಾಡ್ಕೋಬೋದು. ಇನ್ನು ಕರೆಂಟ್ ಎಲೆಕ್ಟ್ರಿಸಿಟಿಗೆ ಬಂದರೆ ಕಿರ್ಚಾಫ್ಸ್ ಲಾ ಮೇಲೆ ಇರುವಂಥದ್ದು ವಿಸ್ಟನ್ ಬ್ರಿಡ್ಜ್ ಬ್ಯಾಲೆನ್ಸಿಂಗ್ ಕಂಡೀಷನ್ ಫಾರ್, ಇದು ತುಂಬ ಸರಿ ಕೇಳಿದ್ದಾರೆ. ಇದನ್ನು 5 ಮಾರ್ಕ್ಸಿಗೆ ಸೂಟೇಬಲ್. ಸೊ ಡಯಾಗ್ರಾಮ್ ಕೂಡ ಕ್ಲೀನಾಗಿ ಆಗಬೇಕು. ಡಯಾಗ್ರಾಮಲ್ಲಿ ಎರೋಸ್ ಹಾಕಬೇಕು, ಕರೆಂಟ್ ಡೈರೆಕ್ಷನ್. ಇದನ್ನು ಇಷ್ಟೆಲ್ಲ ಎರೋಸ್ ತೋರಿಸ್ಬೇಕಂತ ಇಲ್ಲ ಅಂತ ಅನ್ಕೋಬೋದು, ಬಟ್ ಅಟ್ಲೀಸ್ಟ್ ತೋರಿಸ್ಬೇಕು. ಈಗ ಒಂದು ಸರಿ ತೋರಿಸಿದ್ರೆ ಕರೆಂಟ್ ಎಲ್ಲೆಲ್ಲಿ ಹೋಗುತ್ತೆ ಅನ್ನುವಂಥದ್ದು. ಆಗ ಏನಾಗುತ್ತೆ ಕೇಳಿದರೆ ಕೂಡಲೇ ಫುಲ್ ಮಾರ್ಕ್ಸ್ ಕೊಡೋಣ ಅನಿಸುತ್ತೆ. ನೀವು ಎರೋಸ್ ಹಾಕ್ತಿದ್ರೆ 1 ಮಾರ್ಕ್ಸ್ ಕಟ್ ಆಗುತ್ತೆ. ಸೊ ಇಲ್ಲಿ ಒಂದು ಸಿಂಪಲ್ ಆಗಿ ಇದನ್ನು 2-3 ರೀತಿಯಲ್ಲೂ ಡಿರೈವ್ ಮಾಡ್ತಾರೆ. ನಿಮಗೆ ಇದು ಈಸಿ ಅಂತ ಅಂದ್ಕೊಂಡಿದ್ದೀನಿ ನಾನು. ಸೊ ಹಾಗಾಗಿ P/Q = R/S. ನಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ R1, R2, R3, R4 ಅಂತ ಯೂಸ್ ಮಾಡಿದ್ದಾರೆ. P/Q = R/S ಅನ್ನೋದು ತುಂಬ ಕಾಲದಿಂದ ಅದನ್ನೇ ಮಾಡಿಸ್ತಾ ಬಂದಿರೋದ್ರಿಂದ ಅದಕ್ಕೆ ಫುಲ್ ಮಾರ್ಕ್ಸ್ ಸಿಗುತ್ತೆ. ಈ ಥರ ಸಿಂಬಲ್ಸ್ ಚೇಂಜ್ ಮಾಡಿದ್ರೆಲ್ಲ ಮಾರ್ಕ್ಸ್ ಕಟ್ ಮಾಡಲ್ಲ. ಓಕೆ, NCERT ಬುಕ್ಕಿನ ಥರನೇ ಇರಬೇಕು, ಹೌದು, ಬಟ್ ಮೆಥಡ್ ಸೇಮ್ ಇದೆ. ನಾವು PQRS ಅಂತ ತಗೊಳ್ತೀವಿ, PQSR ಅಂತ ತಗೋತೀವಿ ನಾನು ಸೈಕ್ಲಿಕ್ ಆರ್ಡ್ರಲ್ಲಿ. ಓಕೆ, ಸೊ ಸಿಗ್ಮಾ ಇಸ್ ಈಕ್ವಲ್ ಟು NE²/m ಅನ್ನು ಎಕ್ಸ್ಪ್ರೆಷನ್ನೇ ಕೊಟ್ಟು ಇದನ್ನು ಡಿರೈವ್ ಮಾಡಿ ಅಂತ ಹೇಳ್ತಾರೆ. ಕಂಡಕ್ಟಿವಿಟಿಗೆ ಎಕ್ಸ್ಪ್ರೆಷನ್ ಡಿರೈವ್ ಮಾಡಿ ಅಂತಾರೆ, ಇಲ್ಲ ಈ ರೀತಿ ಸಿಂಬಲ್ಸ್ ಎಲ್ಲ ಫಾರ್ಮುಲಾನೇ ಕೊಟ್ಟುಬಿಡ್ತಾರೆ. ಸೊ ಅದಕ್ಕೆ ಡೆರಿವೇಷನ್ನು ಒಂದು ಸಣ್ಣ ಡಯಾಗ್ರಾಮ್ ಬೇಕಾಗುತ್ತೆ. ಇಲ್ಲಿ ಕೆಲವೊಮ್ಮೆ ಡಯಾಗ್ರಾಮ್ ಇಲ್ಲ ಅಂತ ಮಾರ್ಕ್ಸ್ ಕಟ್ ಮಾಡ್ತಾರೆ. ಕೆಲವೊಮ್ಮೆ ಡಯಾಗ್ರಾಮಿಗೆ 1 ಮಾರ್ಕ್ಸ್ ಕೊಟ್ಟಿದ್ದಿದೆ ಸ್ಕೀಮಲ್ಲಿ, ಒಂದೊಂದು ಸರಿ ಕೊಟ್ಟಿದ್ದಾರೆ, ಒಂದೊಂದು ಸರಿ ಕೊಡಲಿ. ಬಟ್ ನಾವು ಹಾಕ್ಬಿಡೋಣ, ಅದಕ್ಕೆ ಅಲ್ಲಿ ಮಾರ್ಕ್ಸ್ ಕಟ್ ಆಗೋದು ಬೇಡ. ಇದಾದಮೇಲೆ ಏನು ಕೇಳಿದರೆ ಇದರ ಡೆರಿವೇಷನ್ ಭಾಳ ಈಸಿ ಇದೆ. ನೀವು ಅಲ್ಲಿಂದ ಇಲ್ಲಿ ತಂದು ಇಲ್ಲಿಂದ ಅಲ್ಲಿಗೆ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗೋದು, ಇದು ಬಂದ್ಬಿಡುತ್ತೆ. ನೆಕ್ಸ್ಟು EMF ಆ್ಯಂಡ್ equivalent internal resistance when 2 cells are connected in the series, ಸೀರೀಸಲ್ಲಿ, ಸೊ ದಟ್ ದೇ ಆರ್ ಸೆಂಡಿಂಗ್ ದ ಕರೆಂಟ್ ಇನ್ ದ ಸೇಮ್ ಡೈರೆಕ್ಷನ್ ಅಂತ. ಅದು ಯೂಸಲಿ ಟೆಕ್ಸ್ಟ್ ಬುಕ್ಕಲ್ಲಿ ಇರೋದೇ ಅದು. ಹಾಗೆ ಅದರ ಡೆರಿವೇಷನ್ನು ನಾವು ನೋಡಿದಾಗ ನಮಗೆ ಲಾಸ್ಟಿಗೆ ಈಕ್ವಲೆಂಟ್ EMF, ಈಕ್ವಲೆಂಟ್ ಇಂಟರ್ನಲ್ ರೆಸಿಸ್ಟೆನ್ಸ್ ಸೀರೀಸಲ್ಲಿ ಸಿಗುತ್ತೆ ನಮಗೆ. ಅದಾದಮೇಲೆ ಪ್ಯಾರಲಲ್ ಕಾಂಬಿನೇಷನ್ನು ಸೆಲ್ಸಿಗೆ ಇದು ಸ್ವಲ್ಪ ಕಷ್ಟ ಅನಿಸುತ್ತೆ ನೋಡಿ.
ಬಟ್ ಇದನ್ನು ಈಸಿಯಾಗಿ ಮಾಡ್ಕೊಂಡು ಹೋಗ್ಬೋದು. ನೋಡಿ ಈ ರೀತಿ ಆಗುತ್ತೆ. ಸೊ ನಮಗೆ ಫೈನಲಿ ಈಕ್ವಲೆಂಟ್ ಸರ್ಕ್ಯೂಟನ್ನು ಡ್ರಾ ಮಾಡ್ತೀವಿ. ಹಾಗಾಗಿ ನಮಗೆ ಈಕ್ವಲೆಂಟು ಮತ್ತು ಆರ್ ಈಕ್ವಲೆಂಟು ಸಿಗುತ್ತೆ. ಸ್ವಲ್ಪ ಲೆಂತ್ ಇದೆ, ಬಟ್ 5 ಮಾರ್ಕ್ಸಿಗೆ ಇದನ್ನು ಕೇಳ್ತಾರೆ. ಇದಾದಮೇಲೆ ಮೂವಿಂಗ್ ಚಾರ್ಜಸ್ ಆ್ಯಂಡ್ ಮ್ಯಾಗ್ನೆಟಿಸಮ್ ಚಾಪ್ಟ್ರಿಗೆ ಬಂದರೆ ಇಲ್ಲಿ ಡಿರೈವ್ ಅನ್ ಎಕ್ಸ್ಪ್ರೆಷನ್ ಫಾರ್ ದ ಇಂಟೆನ್ಸಿಟಿ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಎಟ್ ಎನಿ ಪಾಯಿಂಟ್ ಆನ್ ದ ಆಕ್ಸಿಸ್ ಆಫ್ ಎ ಸರ್ಕ್ಯುಲರ್ ಕರೆಂಟ್ ಲೂಪ್. ತುಂಬ ಸರಿ ಕೇಳಿರುವಂಥದ್ದು. ಇಲ್ಲಿ ಏನು ಮಾಡಿ, ಥೀಟಾ ಅನ್ನೋದು ಈ ಲೈನ್ ಕಾಣಿಸ್ತಾ ಇದೆಯಲ್ಲ, ಈ ಆರ್ ಅಂತೀವಲ್ಲ ನಾವು, ಇದು ಮತ್ತೆ ಈ ಸೈಡ್ ಇದೆಯಲ್ಲ ಈ ಸರ್ಕಲ್, ಅಲ್ಲಿ ಅನ್ಕೊಂಬಿಟ್ರೆ ಅದು ಥೀಟಾ 90 ಡಿಗ್ರಿ ಇರುತ್ತೆ. ಓಕೆ, ಎಲಿಮೆಂಟಿಗೂ ಮತ್ತು ಡಿ ಎಲ್ ಮತ್ತು ಆರ್ ಮಧ್ಯದ ಆ್ಯಂಗಲನ್ನು ಥೀಟಾ ಅಂದ್ಕೊಂಡ್ರೆ, ಇಲ್ಲಿ ನಾವು ಅಲ್ಫಾ ಅನ್ಕೊಳ್ಳೋಣ. ಇದು ಅಂದರೆ ಈ ಆ್ಯಂಗಲ್ ಅಲ್ಫಾ ಇರುತ್ತೆ. ಸೊ ಈ ಆ್ಯಂಗಲ್ ಅಲ್ಫಾ ಇರುತ್ತೆ. ಇದು ಟೆಕ್ಸ್ಟ್ ಬುಕ್ಕಲ್ಲಿ ಮಾಡಿರೋದು ಹೀಗೆ ಮಾಡಿದ್ದಾರೆ, ಸ್ಪ್ಲಿಟ್ ಮಾಡಿ ಆ ಕಾಂಪೋನೆಂಟ್ಸ್ ಎಲ್ಲ ಹೋಗುತ್ತೆ. ಇಷ್ಟೇ ಡಯಾಗ್ರಾಮ್ ಸಾಕಾಗುತ್ತೆ. 100% ಓಕೆ, ಡಯಾಗ್ರಾಮಲ್ಲಿ ಏನೂ ಸಮಸ್ಯೆ ಇಲ್ಲ. ನೆಕ್ಸ್ಟ್ ಇದನ್ನೆಲ್ಲ ಬರಿತೀವಿ ನಾವು ಎಕ್ಸ್ಪ್ರೆಷನ್. ಆಮೇಲೆ ಅಲ್ಲಿ ಏನಾಗುತ್ತೆ, ಡಿ ಬಿ ಕಾಸ್ ಅಲ್ಪ ಆ್ಯಂಡ್ ಡಿ ಬಿ ಸೈನ್ ಅಲ್ಪ ರಿಸಾಲ್ವ್ ಮಾಡ್ತೀವಿ. ಸೊ ಡಿ ಬಿ ಕಾಸ್ ಅಲ್ಪ ರಿಸಲ್ಟಿಂಗ್ 0 ಅಂದರೆ ಈ ಕಂಪೋನೆಂಟಿಗೆ ಅಪೋಸಿಟ್ ಒಂದು ಕಂಪೋನೆಂಟ್ ಇರುತ್ತೆ, ಕ್ಯಾನ್ಸಲ್ ಆಗಿಬಿಡುತ್ತೆ ಅನ್ನೋದು ಗೊತ್ತಾಗುತ್ತೆ. ಆ ವರ್ಡ್ಸ್ ಎಲ್ಲ ಇಂಪಾರ್ಟೆಂಟ್. ಇಲ್ಲೇನೋ ಒಂದು ಸೆಂಟೆನ್ಸು ಮಿಸ್ ಮಾಡಬೇಡಿ ಅಂತೇಳಿ. ಡಿ ಬಿ ಸೈನ್ ಅಲ್ಪ ಆ್ಯಡ್ ಅಪ್ ಡ್ಯೂ ಟು ಆಲ್ ಕಂಪೋನೆಂಟ್ಸು ಸಮೇಷನ್ ಹಾಕ್ತೀವಿ. ಇಂಟಿಗ್ರೇಷನ್ ಹಾಕಿ ಮಾಡ್ತಾರೆ ಕೆಲವೊಮ್ಮೆ ಇದನ್ನು. ಇಲ್ಲಿ ಸೈನ್ ಅಲ್ಫಾ ಅನ್ನೋದು r/r, ಸ್ಮಾಲ್ ಆರ್ ಅಂದರೆ ಸಬ್ಸ್ಟಿಟ್ಯೂಟ್ ಮಾಡ್ತೀವಿ. ಇದನ್ನು ಇಲ್ಲೆಲ್ಲ ತಂದು ಬಿ ಈಸ್ ಈಕ್ವಲ್ ಟು ಈ ಎಕ್ಸ್ಪ್ರೆಷನನ್ನು ತರ್ತೀವಿ ನಾವು. ಓಕೆ, ನೆಕ್ಸ್ಟ್ ಅಬ್ಟೈನ್ ದ ಎಕ್ಸ್ಪ್ರೆಷನ್ ಫಾರ್ ದ ಫೋರ್ಸ್ ಬಿಟ್ವೀನ್ 2 ಸ್ಟ್ರೇಟ್ ಲಾಂಗ್ ಪ್ಯಾರಲಲ್ ಮತ್ತು ಹೆನ್ಸ್ ಡಿಫೈನ್ ಆಂಪಿಯರ್ ಅಂತೇಳಿ. ಇದು 5 ಮಾರ್ಕ್ಸಿಗೆ ತುಂಬ ಸರಿ ಕೇಳಿರುವಂಥದ್ದು. ಡಯಾಗ್ರಾಮ್ ಇಷ್ಟು ಡಯಾಗ್ರಾಮ್ ಹಾಕಿದರೆ ಮಕ್ಕಳೇ, ಅಲ್ಲಿ ನೀವು ಒಂದು 2-3 ಲೈನ್ ಬರೀತು ಅಂದರೆ ಯಾರಿಗಾರು ಮಾರ್ಕ್ಸ್ ಕೊಡೋಣ ಅನಿಸ್ಬಿಡುತ್ತೆ. ಅದನ್ನು ಮಾಡಬೇಕು. ಅದು ಬಿಟ್ಟು ಇದಕ್ಕೂ ನೀವು ಸ್ವಲ್ಪ ಪ್ರಾಕ್ಟೀಸ್ ಮಾಡಬೇಕು. ಬರೆದು ಡ್ರಾ ಮಾಡಿ ಪ್ರಾಕ್ಟೀಸ್ ಮಾಡ್ಕೋಬೇಕು. ನೋಡಿ ಎಷ್ಟಿದೆ ಲೈನ್ಸ್ ಇದರಲ್ಲಿ, ಇಷ್ಟೇ ಆಯಿತಾ. ನೆಕ್ಸ್ಟ್ ನೋಡಿ, ಇಷ್ಟು ಲೈನ್ಸ್ ಇರೋದು. ಎಫ್ ಬಿ ಎಸ್ ಈಕ್ವಲ್ ಟು ಮೈನಸ್ ಎಫ್ ಎ ಬಿ ಬಂತು. ಸೊ ಹಾಗಾಗಿ ಅಲ್ಲಿಗೆ ಮುಗೀತು ನಮ್ಮದು. ಅವ್ರೇನು ಹೇಳಿದರು, ಫೋರ್ಸ್ ಒಂದು ಅಟ್ರಾಕ್ಷನ್ ಇದು ತೋರಿಸಿ ಅಂತೇಳಿ. ಆಂಪಿಯರ್ ಡೆಫಿನೇಷನ್ ಈ ರೀತಿ ಅವ್ರ ಸ್ಟೇಟ್ಮೆಂಟನ್ನು ಬರೀಬೇಕು. ಇದು 1 ಮಾರ್ಕ್ಸು, ಹಿಂದಕ್ಕೆ 4 ಮಾರ್ಕ್ಸ್ ಅಂದರೆ 5 ಮಾರ್ಕ್ಸಿಗೆ ಆಗುತ್ತೆ ಅನ್ನುವಂಥದ್ದು. ವಿತ್ ದ ಹೆಲ್ಪ್ ಆಫ್ ಎ ಡಯಾಗ್ರಾಮ್ ಡಿರೈವ್ ದ ಎಕ್ಸ್ಪ್ರೆಷನ್ ಫಾರ್ ದ ಟಾರ್ಕ್ ಆನ್ ಎ ರೆಕ್ಟ್ಯಾಂಗ್ಯುಲರ್ ಕರೆಂಟ್ ಲೂಪ್ ಪ್ಲೇಸ್ಡ್ ಇನ್ ಎ ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್. ಸೊ ಈ ಡಯಾಗ್ರಾಮ್ ಕರೆಕ್ಟಾಗಿ ಡ್ರಾ ಮಾಡಬೇಕು, ಅಥವಾ ಇದು ಯಾವ್ದಾದ್ರು ಒಂದಾದರೂ ಅಟ್ಲೀಸ್ಟ್ ಇದನ್ನು ಮಾಡಬೇಕು. ಕ್ಲೀನಾಗಿದೆ ನೋಡಿ ಡಯಾಗ್ರಾಮು. ನಮಗೆ ಅದು ರೊಟೇಟ್ ಆಗುತ್ತೆ, ಏನೇನಾಗುತ್ತೆ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತಿದೆ. ಸೊ ಇಲ್ಲಿ ಸ್ಟೆಪ್ಸ್ಗಳಿವೆ, F1 ಮತ್ತು F2 ಅನ್ನುವಂಥದ್ದು. ಸೊ ಹಾಗಾಗಿ ಟಾರ್ಕ್ ಅನ್ನುವಂಥದ್ದು ಈ 2 ಟಾರ್ಕ್ಗಳನ್ನು ಆ್ಯಡ್ ಮಾಡ್ತೀವಿ ನಾವು. ಫೈನಲಿ ಟೋ ಈಸ್ ಈಕ್ವಲ್ ಟು ಎಮ್ ಕ್ರಾಸ್ ಬಿ ಅನ್ನೋದು ನಮಗಿಲ್ಲಿ ಸಿಗುತ್ತೆ. ಇಲ್ಲಿ ಮೇಯ್ನಾಗಿ ಏನು ಕೇಳಿದರೆ, ಇದಿಷ್ಟು ನೋಟ್ಸನ್ನು ನಿಮ್ಗೆ ಕೊಟ್ಟಿರ್ತೀನಿ. ಇದು ಪಾರ್ಟ್ 1 ಅಂತ ಮಾಡಿದ್ದೀನಿ. ಇನ್ನೊಂದಿಷ್ಟು ಡೆರಿವೇಷನ್ಗಳು ಪಾರ್ಟ್ 2 ಅಲ್ಲಿ ಶಾರ್ಟ್ಲಿ ಒಂದು 10-2 ದಿನದಲ್ಲಿ ನಿಮಗೆ ಕೊಡ್ತೇನೆ. ಈ ನೋಟ್ಸ್ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಅಲ್ಲಿಂದ ಡೌನ್ಲೋಡ್ ಮಾಡ್ಕೊಳ್ಳಿ. ಮತ್ತು ಉಳಿದ ಮಕ್ಕಳಿಗೆಲ್ಲ ಕೊಡಿ ಇದನ್ನು, ಯಾಕೆಂದರೆ ಎಲ್ರಿಗೂ ಹೆಲ್ಪ್ ಆಗಲಿ, ಫಿಸಿಕ್ಸ್ ಎಲ್ರಿಗೂ ಈಸಿ ಆಗಲಿ ಅನ್ನೋದು ಆಸೆ. ಓಕೆ, ಸೊ ಥ್ಯಾಂಕ್ ಯು.